ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಕಡೆ ತಿರುಗು. ಯಾಕೋ? ಹೇಳ್ತೀನಿ ತಿರ್ಗೋ. ಸಮರ್, ಇದು ದೇವ್ರಿಗೆ ಮುಡ್ಸೋಕಂತ ಕಟ್ಟಿದ್ದು. ಈಗ ನಾನು ಮುಡ್ಸಿರೋದು ನನ್ನ ದೇವತೆಗೇನೆ. ಆಹಾ, ನಿನ್ ಬಾಯಲ್ಲಿ ಬರ್ತಿರೋ ಮಾತುಗಳ ಇದು. ಏನೋ ಕವಿ ಆಗ್ಬಿಟ್ಟಿದ್ಯಾ? ನಾನು ಕವಿ ಆಗಿದ್ದೀನಿ ಅಂತ ನಿನಗೆ ಅನಿಸ್ತಾ ಇದ್ರೆ ಅದು ನನ್ನ ಜಾಣ್ಮೆಯಿಂದಲ್ಲ, ನಿಮ್ಮ ಅಂದಿನಿಂದ. ಏನ್ ಸಮರ್ಥೀನು, ಇಂಥ ಮಾತೆಲ್ಲ ಯಾವಾಗ ಕಲ್ತೆ? ನೀನು ನನ್ನ ಜೊತೆಲಿದ್ರೆ ಮಾತು ತಾನಾಗೇ ಬರುತ್ತೆ. ಅಮ್ಮ ಸಿರಿ, ನಿಮ್ಮಪ್ಪ ಎಲ್ಲಿ ಅಂತ ಕೇಳೋಣ ಅಂತ ಬಂದೆ. ಇವನು ಯಾಕೆ ಬಂದ ಅಂತ ನೀನು ಬೈಕೊಳ್ಳೋದಕ್ಕೆ ಮುಂಚೆ ನಾನು ಹೊರಟು ಬಿಡ್ತೀನಿ. ಸಿರಿ ನಿಂತ್ಕೋ. ಸಿರಿ, ರೀ, ಹಾಲು ತುಂಬಾ ತಣ್ಣಗಿದೆ, ಈಗ ಕಾಫಿ ಮಾಡಕ್ಕಾಗಲ್ಲ. ಮುಂಚೆ ಆಗಿದ್ರೆ ತಾತಂಗೊಬ್ರು ಯಾಮರ್ಸ್ಬೇಕಿತ್ತು. ಈಗ ಮನೆ ತುಂಬಾ ಜನ, ನಮ್ಗೆ ಅಂತ ಸ್ವಲ್ಪ ಪ್ರೈವಸಿ ಟೈಮ್ ಆದ್ರೂ ಬೇಡವಾ? ತುಂಬಿದ ಮನೆ ಅಂದ್ರೆ ಹೀಗೆ ಇರುತ್ತೆ ಅಲ್ವಾ ಸಮರ್ಥ್? ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ನಮ್ಗೆ ವಯಸ್ಸಾಗಿರುತ್ತೆ. ವಯಸ್ಸಾದ್ರೇನು, ಪ್ರೀತಿ ಏನು ಕಡಿಮೆ ಆಗಿರಲ್ವಲ್ಲ? ಇದೇ ಸಂದೇಶನ ನೀವು ಮಗು ಬೇಕು ಅಂತ ಕೇಳ್ತಿಲ್ಲ, ಆಗ ನಾನು ಕೊಟ್ರೆ ಚೆನ್ನಾಗಿರುತ್ತಾ? ಯಾಕೋ ಇಷ್ಟು ಸೀರಿಯಸ್ ಆಗ್ತೀಯಾ? ಮತ್ತಿನ್ನೇನು ಬಾಸು, ನನಗೂ ಸಾಕಾಗೋಗಿದೆ. ನಮಗೆ ಅಂತ ಅಟ್ಲೀಸ್ಟ್ ಪ್ರೈವೇಟ್ ಟೈಮ್ ಆದರೂ ಬೇಡವಾ? ಇವ್ರಿಗೋಸ್ಕರ ನಾವು ದುಡಿಬೇಕು. ಇವರಿದ್ದಾರೆ ಅಂತ ಕದ್ದು ಮುಚ್ಚಿ ಪ್ರೀತಿ ಮಾಡೋ ಥರ ಆಗಿದೆ. ಯಾವ ಕರ್ಮ ಗುರು ಇದು? ಕದ್ದು ಮುಚ್ಚಿ ಪ್ರೀತಿ ಮಾಡೋದು ಕರ್ಮ ಅಲ್ಲ, ಅದಕ್ಕೆ ರೊಮ್ಯಾನ್ಸ್ ಅಂತಾರೆ. ಹಾಂ, ನಮ್ಗೇನೋ ಆಗ ಅನಿಸ್ತಾ ಇಲ್ಲ. ಸರಿ, ಕೆಲಸ ಮಾಡು, ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೋ, ನಾವು ಬೇರೆ ಮನೆಗೆ ಹೋಗೋದು. ಸಮರ್, ಏನಾಗಿದೆ ನಿನಗೆ? ಸಮಾಧಾನ, ತಮಾಷೆ ಮಾಡಿದೆ ಅಲ್ಲ. ನೀನು ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದೆಯಾ? ಅಲ್ಲ ಹೊಸು, ನಾನು ತಾತನ ಬಿಟ್ಟೆಲ್ಲಾದ್ರೂ ಹೋಗ್ತೀನ? ಇದು ನಮ್ಮನೆ, ನಮ್ಮನೇಲಿ ಹೆಂಡತಿ ಮುದ್ದು ಮಾಡೋಕ್ಕೆ ನಾನು ಯಾಕೆ ಹೆದರ್ಬೇಕು? ಸರಿ ನಡಿ, ನಿಂಗೆ ಬೇಕಿದ್ರೆ ಎಲ್ಲರೂ ಮುಂದೆ ಮುತ್ಕೊಡ್ತೀನಿ. ನೋಡಿದ್ನಲ್ಲ, ಎಲ್ಲರೂ ಮುಂದೆ ಮುತ್ಕೊಡೋದು ಧೈರ್ಯನ? ಹೌದಾ? ನನಗೆ ಧೈರ್ಯ ಅಲ್ವಾ? ನನ್ನ ಹೆಂಡತಿನ ಮುದ್ದು ಮಾಡೋಕ್ಕೆ ಧೈರ್ಯ ಬೇಕಾಗಿಲ್ಲ, ಪ್ರೀತಿ ಹೊಂದಿದ್ರೆ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.